ಮೋಸ್ಟ್ಲಿ ಇದು 7ನೇ ವರ್ಷ ಅನ್ಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋದು. ಅದು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಸೇರ್ತದೆ. ಈ ಎಲ್ಲೋದ್ರ ಪಾಪ ಅವರೆಲ್ಲ ಯಾಕೆ ಬಸ್ಗಳು ಹಾಕ್ಲಿಲ್ಲ? ಬೂಟ ಟಿಕೆಗಳೆಲ್ಲ ಬಿಡ್ಬೇಕು. ನಮ್ಮ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಬರ್ತಾ ಇಲ್ಲ. ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ, ಅದೇ ರೀತಿ ನಮ್ಮ ಕಣೆ ನಾಗರಾಜಣ್ಣವರೇ, ನಮ್ಮ ರಘುಪತಿ ರೆಡ್ಡಿ ಅವರೇ, ಶ್ರೀನಿವಾಸ ರೆಡ್ಡಿ ಅವರೇ, ವೆಂಕಟರಾಮೇಗೌಡ್ರೆ, ನಮ್ಮ ಪ್ರಕಾಶ್ ಅಣ್ಣವರೇ, ಸತ್ಯಣ್ಣವರೇ, ನಮ್ಮ KP ಟ್ರಾವೆಲ್ಸ್ ಪ್ರಭಾಕರನ್ ಅವರೇ, ಸ್ವಾಮಿಗಳೇ, ಇನ್ನೂ ನಮ್ಮ ಮುಖಂಡರು ಸಹ ಇವತ್ತು ದಿನ ನೀವು ಮುಖಂಡ್ರೆ ಇವತ್ತು ದಿನ ಏನ್ ನಮ್ಮ ಮುಖಂಡರನ್ನ ಕರೆಸಿದೀವಿ. ಬಹುಶಃ ಇದು ಮೋಸ್ಟ್ಲಿ ಇದು 7ನೇ ವರ್ಷ ಅನ್ಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋದು. ಶಾಸಕರಾದ್ಮೇಲೆ ಇದು 2ನೇ ವರ್ಷ, ಹಿಂದೆ ಒಂದು 5 ವರ್ಷ. ಬಹುಶಃ ಏನಾದ್ರು 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಳಿಸ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಸೇರ್ತದೆ. ಸುಮಾರು ಚುನಾವಣೆ ಸಮಯದಲ್ಲಿ ಪಾಪ ಬರ್ತಾರೆ, ಹೋಗ್ತಾರೆ, ಹೇಳ್ತಾರೆ. ಈ ಎಲ್ಲೋದ್ರ ಪಾಪ ಅವರೆಲ್ಲ ಯಾಕೆ ಬಸ್ಗಳು ಹಾಕ್ಲಿಲ್ಲ? ಈಗ ನಾವೇನ್ ಪಕ್ಷಾತೀತವಾಗಿ ನಾವು ಪ್ರತಿಯೊಂದು ಊರಿಗೆ ಇವ್ರಿಗೆ ಅವ್ರಿಗಂತೇನಿಲ್ಲ, ಪಕ್ಷಾತೀತವಾಗಿ ಕಳಿಸ್ತಾ ಇದ್ವಿ. ಎಲ್ಲರೂ ಹೋಗಿ ಬರ್ತಿದ್ದಾರೆ. ಇರ್ಲಿ, ದೇವರ ಒಂದು ಕಾರ್ಯಕ್ರಮ, ದೇವರ ಆಶೀರ್ವಾದ ಪಡಿಲಿಕ್ಕೆ ಹೋಗ್ತಿದ್ದಾರೆ. ಆ ಆಶೀರ್ವಾದ ನಮ್ಮೇಲೂ, ನಮ್ಮ ಶಾಸಕರ ಮೇಲೂ, ನಮ್ಮ ನಾಯಕರು ಎಲ್ಲರ ಮೇಲೂ ಇರ್ತದೆ. ನಾಳೆ ಎಲ್ಲೂ ಹೋಗಲ್ಲ. ಆದ್ರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡ್ ಬರ್ತಿದ್ರಲ್ಲ ಪಾಪ ಸುಮಾರು ಜನ ನಾಯಕರುಗಳು. ಈಗ ಯಾಕೆ ಮಾಡ್ಲಿಲ್ಲ? ಈಗ ಅವ್ರು ನಮ್ಮ ಶಾಸಕರು ಏನ್ ಹೇಳಿದ್ದಾರೆ, ಈಗಲ್ಲ ಮುಂದೇನೋ ನಾನು ಇರೋವರ್ಗು ಕಳಿಸ್ತೀನಿ ಅನ್ನೋ ಒಂದು ಭರವಸೆ. ಮೊನ್ನೆ ಯಾವ್ದೋ ಒಂದು ನಮ್ಮ ಮೀಡಿಯಾ ಇದ್ರಲ್ಲಿ ನೋಡಿದೆ, ನಮ್ಮ ಇವರು ಶಕ್ತಿ ಅಕ್ಕಂದ್ರೆಲ್ಲ ಸೇರಿದ್ದ ಒಂದು ದೊಡ್ಡ ಸಭೆ ಸೇರಿದ್ರು. ಆವತ್ತಿನ ಹೇಳ್ತಿದ್ರು, ಇವತ್ತಲ್ಲ ನಾನು ಇರೋ ತನಕನೂ ನಾನು ಬಸ್ಸಿನ ವ್ಯವಸ್ಥೆಯನ್ನ ಆ ಒಂದು ತಾಯಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಘಂಟಾಘೋಷವಾಗಿ ಹೇಳಿದ್ರು. ಆದ್ರೆ ಇವೆಲ್ಲ ಏನು ಅಂದ್ರೆ ಬೂಟ ಟಿಕೆಗಳೆಲ್ಲ ಬಿಡ್ಬೇಕು. ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂತವ್ರು ಪಾಪ ಸುಮಾರು ಜನ ಆಗೋಗಿದ್ದಾರೆ. ಅವೆಲ್ಲ ಜನನು ನೋಡಿದ್ದಾರೆ, ಮುಂದೇನು ನೋಡ್ತಾನೂ ಇದಾರೆ. ಆದ್ರೆ ಜನ ಯಾರ್ಗ್ ತೀರ್ಮಾನ ತಗೋತಾರೆ, ಯಾವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ. ಎಲ್ಲಾ ರೀತಿ ಈಗ ಹಳ್ಳಿಗಳಲ್ಲಿ ನಾವು ಹೋಗ್ತೀವಲ್ಲ, ಈಗ ಇರ್ಬೋದು, ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದ್ರೂ ಅಷ್ಟೋ ಇಷ್ಟ ಇಲ್ಲಿ ಪೂಜೆ ನಡೀತಿದೆ ಅಂತಂದ್ರೆ ಇವೆಲ್ಲ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾನು, ಅಭಿವೃದ್ಧಿ ವಿಚಾರವಾಗ್ಲಿ. ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ. ನೀವು ನಮ್ಮ ಪ್ರೆಸ್ ಮೀಡಿಯಾದವ್ರು ಸುಮಾರು ನೋಡ್ತಿರ್ತಾರೆ, ತಾವೆಲ್ಲನೂ ಹೇಳ್ಬೇಕು. ಯಾಕಂದ್ರೆ ಈಗ ಕರ್ನಾಟಕದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಬರ್ತಾ ಇಲ್ಲ. ಏನೋ ಗಲಾಟೆ ಮಾಡಿ ಅದ್ ಮಾಡಿ ಇದ್ ಮಾಡಿ ಯಾವ್ದೋ ಒಂದು ಕಾರ್ಯಕ್ರಮ ಮಾಡುವಂತ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಟಿರ್ತಕ್ಕಂತ ಒಂದು ಶಕ್ತಿ ಅವ್ರಿಗೂ ಇದೆ. ಆ ಒಂದು ವಿಶ್ವಾಸದ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂತ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದಾರೆ. ಬಹುಶಃ ಈಗ ಏನಾಗಿದೆ ಅಂತಂದ್ರೆ, ಈಗ ಕಾರ್ಯಕ್ರಮಗಳು ಈಗ ಕಂಪ್ಲೀಟ್ ನಿಂತೋಗಿದಾವೆ. ಈಗ ಹೇಳ್ತಾರೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿ. ಯಾಕಂದ್ರೆ ಈಗ ನಮ್ಮ ನಾಯಕರು ಬಂದಿರ್ತಕ್ಕಂತ ಒಂದು ಸಭೆಯಲ್ಲಿ ಒಂದು ಮಾತನ್ನ ನಾನು ಏನೇ ಕೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಈ ಕೆಲಸಗಳ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟೋ ಇಷ್ಟ ಈಗ ನಡೀತಿದೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ತಾಲೂಕಲ್ಲ ಅಷ್ಟೋ ಇಷ್ಟ ನಡೀತಾ ಇರೋದು. ನಮ್ಮ ಪ್ರೆಸ್ ಮೀಡಿಯಾದವರು ಮೊನ್ನೆ ಕೇಳ್ತಿದ್ರು ಯಾರನ್ನ, ನಮ್ಮ ಶಾಸಕರನ್ನ, ಹಣ ಹೇಳ್ಬೇಕಂದ್ರೆ ನಿಮ್ಮ ಇದ್ರಲ್ಲೇ ನಡೀತಾ ಇರೋದು, ಬೇರೆ ಕಡೆ ಎಲ್ಲೂ ಕಾಣುವಂತ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳಂತ ಹೇಳ್ಕೊಂಡು ಕಂಪ್ಲೀಟ್ ಮುಗಿದೋಗಿದೆ ಎಲ್ಲ ನಮ್ಮ ರಾಜ್ಯ. ಏನು ಉಳಿಯಲ್ಲ. ಈ 10 ವರ್ಷ ಹಿಂದೆ ಕೊಟ್ಟೋಗಿದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನೇನ್ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೇಳಕ್ ಆಗಲ್ಲ. ಅವ್ರ ಮೇಲೆ ಇವ್ರನ್ನ ಹಾಕೊಂಡು ಜನರಿಗೆ ಅದು ಕೊಡ್ತಾ ಇದೀವಿ, ಆ ಗ್ಯಾರಂಟಿ ಈ ಗ್ಯಾರಂಟಿ ಹೇಳ್ಬಿಟ್ಟು ಜನರ ಮೇಲೆ ಈಗ ಮೊನ್ನೆ ಅಲ್ಲ ಇವರು ಪ್ರೆಸ್ ಮೀಡಿಯಾ ಇವ್ರು ಹೇಳ್ತಿದ್ರು ನೋಡಿ, 2 ಲಕ್ಷ ಕೋಟಿ 2 ವರ್ಷದಲ್ಲಿ ಸಾಲ ಮಾಡಿದ್ದಾರೆ. ಆ ದುಡ್ಡೆಲ್ಲ ನಮ್ಮ ಮೇಲೆ ಹಾಕೋದು ನಮ್ಗೆ ಅವರು ಎಲ್ಲ ತಿನ್ಲಿಕ್ಕೆ ಅವ್ರಿಗೂ ಆಗ್ತದೆ. ನಮ್ಮ ಮೇಲೆ ಹಾಕಿ ನೀವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆ ರೂಪಿಸಿ ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ತಾವೆಲ್ಲರೂ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಕೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ರಾಜ್ಯ ಉಳಿಲಿಕ್ಕೆ ಏನ್ ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ಮ ಮುಖಾಂತರ ಆಶೀರ್ವಾದ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 4 ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಿಲ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.